ರಾಜ್ಯದಲ್ಲಿ ನಕಲಿ ವಿದ್ಯಾರ್ಥಿಗಳ ದಾಖಲಾತಿ ಹಾವಳಿ ಶಿಕ್ಷಣ ಇಲಾಖೆಗೆ ತಲೆನೋವಾಗಿದೆ. ಲಕ್ಷ ವಿದ್ಯಾರ್ಥಿಗಳ ನಕಲಿ ಲೆಕ್ಕ ಕೊಡಲಾಗಿದೆ ಅನ್ನುವಂತಹ ಅನುಮಾನ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೊರಹಾಕಿದೆ. ಹಾಗಾದ್ರೆ ಶಿಕ್ಷಣ ಇಲಾಖೆಯ ಅನುಮಾನಕ್ಕೆ ಏನೆಲ್ಲ ಕಾರಣ? ಎಷ್ಟು ಜನ ನಕಲಿ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಕೇಳ್ತೀರಾ? ಟೇಕ್ ಅ ಲುಕ್. ಶಿಕ್ಷಣ ಇಲಾಖೆಗೆ ಶುರುವಾಯಿತು ನಕಲಿ ವಿದ್ಯಾರ್ಥಿಗಳ ಡೌಟ್. ರಾಜ್ಯದಲ್ಲಿ ಇದ್ದಾರಂತೆ 17 ಲಕ್ಷ ನಕಲಿ ಸ್ಟೂಡೆಂಟ್ಸ್. ರಾಜ್ಯದಲ್ಲಿ ಇತ್ತೀಚೆಗೆ ಶಾಲೆಗಳಲ್ಲಿ ನಕಲಿ ವಿದ್ಯಾರ್ಥಿಗಳ ಹಾಜರಾತಿ ಹಾವಳಿ ಹೆಚ್ಚಾಗ್ತಾ ಇದೆ. ಇದೀಗ ಶಿಕ್ಷಣ ಇಲಾಖೆಗೆ ಶಾಲೆಗಳ ಕಳ್ಳಾಟದ ಹಿಂಟ್ ಸಿಕ್ಕಿದೆ. ಸುಮಾರು 17 ಲಕ್ಷದಷ್ಟು ನಕಲಿ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಇರಬಹುದು ಎಂಬ ಅನುಮಾನ ಹೊರಹಾಕಿದೆ. 2 ವರ್ಷಗಳಿಂದ ವಿದ್ಯಾರ್ಥಿ ಸಾಧನೆ ನಿಗಾ ವ್ಯವಸ್ಥೆ ಅಂದರೆ SATS ನಲ್ಲಿ ವಿದ್ಯಾರ್ಥಿಗಳ ಆಧಾರ್ ಜೋಡಣೆಗೆ ಇಲಾಖೆ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಆದರೆ ಲಕ್ಷಾಂತರ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಜೋಡಣೆ ಇನ್ನೂ ನಡೆದಿಲ್ಲ. ಇದು ಇಲಾಖೆಯ ಅನುಮಾನ ಹೆಚ್ಚಲು ಕಾರಣವಾಗಿದೆ. ಈ ಹಿನ್ನೆಲೆಯಲ್ಲಿ ಅಂತಿಮ ಅವಕಾಶ ನೀಡಿರುವ ಇಲಾಖೆಯು ಜುಲೈ 30ರೊಳಗೆ SATS ತಂತ್ರಾಂಶದಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಆಧಾರ್ ಜೋಡಣೆ ಆಗಲೇಬೇಕು ಎಂದು ಕಟ್ಟಪ್ಪಣೆ ಮಾಡಿದೆ. ಅದರಲ್ಲೂ ರಾಜ್ಯದಲ್ಲಿ ಸದ್ಯ 9 ರಿಂದ 10ನೇ ತರಗತಿಯವರೆಗೆ 1.04 ಕೋಟಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಪೈಕಿ 87 ಲಕ್ಷ ವಿದ್ಯಾರ್ಥಿಗಳ ಆಧಾರ್ ಜೋಡಣೆ ಮಾಡಲಾಗಿದೆ. ಉಳಿದಂತೆ 17 ಲಕ್ಷ ವಿದ್ಯಾರ್ಥಿಗಳ ಆಧಾರ್ ಜೋಡಣೆಗೆ ಹಲವು ಅವಕಾಶ ನೀಡಿದ್ದರೂ ನಡೆಸಲಾಗಿಲ್ಲ ಎಂದು ಶಾಲಾ ಶಿಕ್ಷಣ ಇಲಾಖೆ ತಿಳಿಸಿದೆ. ಇನ್ನು ಶಿಕ್ಷಣ ಇಲಾಖೆಗೆ ಅನುಮಾನ ಬರಲು ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ, ರಾಜ್ಯದಲ್ಲಿ ಒಟ್ಟು 1.04 ಕೋಟಿ ವಿದ್ಯಾರ್ಥಿಗಳಿದ್ದಾರೆ. ಈ ಪೈಕಿ ಇನ್ನು 17 ಲಕ್ಷ ವಿದ್ಯಾರ್ಥಿಗಳ ಆಧಾರ್ ಜೋಡಣೆ ಆಗಿಲ್ಲ. ಸರ್ಕಾರದ ಉಚಿತ ಯೋಜನೆಗಳ ದುರ್ಬಳಕೆ ಮಾಡ್ತಾ ಇರೋ ಸಂಶಯ ವ್ಯಕ್ತವಾಗಿದೆ. ಮೊಟ್ಟೆ ಕ್ಷೀರಭಾಗ್ಯ ಯೋಜನೆಗೋಸ್ಕರ ಸುಳ್ಳು ಲೆಕ್ಕ ಎಂಬ ಅನುಮಾನ ಮೂಡಿದೆ. ಮಕ್ಕಳ ಸಂಖ್ಯೆ ಹೆಚ್ಚು ತೋರಿಸಲು ಶಾಲೆಗಳಿಂದ ಸುಳ್ಳು ಲೆಕ್ಕ ನೀಡಿರೋ ಸಾಧ್ಯತೆ ಇದೆ. ಶಿಕ್ಷಕರ ಸಂಖ್ಯೆ ಹೆಚ್ಚಿಸಲು ಶಾಲೆಗಳಿಂದ ಕಳ್ಳಾಟ ಆಡಿರೋ ಸಾಧ್ಯತೆ ಇದೆ. ಇದರ ಜೊತೆಗೆ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಶಿಕ್ಷಕರು, ಅತಿಥಿ ಶಿಕ್ಷಕರ ನಿಯೋಜನೆ ನಡೆಯುತ್ತೆ. ಇದಕ್ಕಾಗಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೆಚ್ಚಿಗೆ ತೋರಿಸಿ ಕೆಲವು ಶಾಲೆಗಳು ಕಳ್ಳಾಟ ಆಡ್ತಿವೆ ಅನ್ನೋ ಡೌಟ್ ಈಗ ಗಾಢವಾಗಿದೆ. ಒಟ್ಟಾರೆಯಾಗಿ ಶಾಲೆಗಳಲ್ಲಿ ನಕಲಿ ವಿದ್ಯಾರ್ಥಿಗಳ ಹಾಜರಾತಿ ಹಾವಳಿ ಹೆಚ್ಚಾಗ್ತಾ ಇದ್ದು, ಲಕ್ಷಾಂತರ ನಕಲಿ ವಿದ್ಯಾರ್ಥಿಗಳಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಶಾಲೆಯ ಶಿಕ್ಷಕರ ಅಥವಾ ಇನ್ನೂ ಕೂಡ ಆಧಾರ್ ಕಾರ್ಡ್ ನೋಂದಣಿ ಮಾಡದೇ ಇರೋ ಮಕ್ಕಳ ಅಥವಾ ಅವರ ಪೋಷಕರದ್ದ ಅನ್ನೋ ಪ್ರಶ್ನೆ ಎದ್ದಿದೆ. ಚರಣ್ ಮೂಡ್ಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.